ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಬೈಕ್ ನಿಂತಿದೆಯಲ್ಲ, ಅದು ತಾರ್ ರೋಡದು. ನಂಜನಗೂಡು ಟು ಚಾಮರಾಜನಗರ ಹೋಗೋ NH ಇದೆಯಲ್ಲ, ಅಲ್ಲಿಂದ ಬರುವಂತಹ ರಸ್ತೆ. ಸುಮಾರು ಒಂದು 13 ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಂದ. ಇದೆಲ್ಲ ಸರ್ಕಾರಿ ರಸ್ತೆ. ಇದು 6 ಎಕರೆ 13 ಕುಂಟೆ ಬರುತ್ತೆ ಫ್ರಂಟು. ಬಟ್ ಅದಕ್ಕೇನು ರೆಕಾರ್ಡ್ಸ್ ಇಲ್ಲ. ಬಟ್ ಇವರು ಇಲ್ಲಿಂದ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸ್. ಇದು ಸೊ ಟೋಟಲ್ ಇದು 3 ಸರ್ವೆ ನಂಬರ್ ಬರುತ್ತೆ. ನೋಡಿ, ಇಲ್ಲಿ ಉತ್ತಾ ಇದೆಯಲ್ಲ, ಆ ಉತ್ತಾಯಿಂದ ಈ ಕಡೆ ಬರುತ್ತೆ. ಸೊ ರೋಡ್ ಫೇಸಿಂಗ್ ಬಂದು ಇಲ್ಲಿಂದ ಇಲ್ಲಿ ತನಕ ನೋಡಿ, ಇಲ್ಲಿ ನಿಂತಿದ್ದಾರಲ್ಲ, ಇಲ್ಲಿ ತನಕ ರೋಡ್ ಬಿಡ್ತಿದ್ದು. ಇದಕ್ಕೆ 2 ಕಡೆ ರಸ್ತೆ ಇದೆ. ಸೊ ಇದು ಮೇಲೆ ಸ್ವಲ್ಪ ಬ್ಲ್ಯಾಕ್ ಸ್ಟೋನು, ಸಣ್ಣ ಸಣ್ಣ ಕಲ್ಲು ಈ ರೀತಿ ಬಿದ್ದಿದೆ. ಬಟ್ ಒಳಗಡೆ ಇದು ರೆಡ್ ಸೈಲ್. ಇದು ನೋಡಿ, ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಎಲೆಕ್ಟ್ರಿಕ್ ಲೈನು ಲ್ಯಾಂಡ್ ಮಧ್ಯದಲ್ಲೇ ಇದೆ. ನೋಡಿ, ಇಲ್ಲೆಲ್ಲ ಈ ಥರ ಕಲ್ಲುಗಳು ಬಿದ್ದಿಲ್ಲ. ಬಟ್ ಇದು ನಾರ್ಮಲ್ ಆಗಿದೆ ಸಾಯಿಲ್. ಇದು ರೆಡ್ ಸಾಯಿಲ್. ಇದು ಇದೇ ಬಾರ್ಡ್ರ್. ಇದು ಈ ಉತ್ತಾ ಇದೆಯಲ್ಲ, ಇದೇ ಬಾರ್ಡ್ರ್. ಇದು ಇದಕ್ಕೆ 2 ಕಡೆ ರಸ್ತೆ ಇದೆ. ಈಗಾಗಲೇ ಬೈಕ್ ನಿಂತಿದೆಯಲ್ಲ, ಆ ಕಡೆ ಒಂದು ರಸ್ತೆ ಇದೆ. ಈ ಫ್ರಂಟಿಂದ ಮಧ್ಯೆ ಬಂದರೆ ಇದು ಕೂಡ ಮ್ಯಾಪಲ್ಲಿ ನೀರರಿ ಹಳ್ಳ ಅಂತ ಇದೆ. ಇದು ಕೂಡ ತಾರ್ ರೋಡ್ಗೆ ಹೋಗುತ್ತೆ. ಜೊತೆಗೆ ಈ ಮೇಲ್ಭಾಗನೂ ಕೂಡ ಈ ಪ್ರಾಪರ್ಟಿಗೆ ಬರುವಂಥದ್ದು, ಈ ಸರ್ವೆ ನಂಬರಲ್ಲೇ ಬರುವಂಥದ್ದು. ಸೊ ಟೋಟಲ್ ಇದು 3 ಸರ್ವೆ ನಂಬರ್ ಇದೆ. ಓನರ್ ಒಬ್ಬರೇ. 3 ಎಕರೆ 22 ಕುಂಟೆ ಬರುತ್ತೆ. ನೋಡಿ, ಎಲ್ಲ ಇಟ್ಕೊಂಬಿದೆಯಲ್ಲ, ಇಲ್ಲಿಂದ ಈ ಒಂದು ಮರ ಇದೆಯಲ್ಲ, ಇಲ್ಲಿ ತನಕ ಮೇಲ್ಗಡೆಗೆ ಬಾಳೆ ತನಕ. ಸೊ ಟೋಟಲ್ ಇದು 3 ಎಕರೆ 22 ಕುಂಟೆ ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇದು ನಂಜನಗೂಡಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇದು ನಿಯರ್ ಬೈ ಶುಗರ್ ಫ್ಯಾಕ್ಟ್ರಿ. ಜಸ್ಟ್ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಶುಗರ್ ಫ್ಯಾಕ್ಟ್ರಿಗೆ. ಇದಕ್ಕೆ ಇದು ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ 33 ಕಿಲೋಮೀಟ್ರ್ ಆಗುತ್ತೆ. 33 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 13 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. 4 ಕಿಲೋಮೀಟರ್ಸ್ ಫ್ರಮ್ NH. 3 or 4 ಕಿಲೋಮೀಟರ್ಸ್ ಫ್ರಮ್ NH. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇಲ್ಲಿಂದ ಈ ಸ್ಪಾಟಿಗೆ 2 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಂಗಳೂರಿಂದ ಬೇಕಾದರೆ ಡೈರೆಕ್ಟ್ ಇಲ್ಲೇ ಹೇಳ್ಕೊಂಡು ಈ ಸ್ಪಾಟಿಗೆ ಹೋಗ್ಬೋದು. ನೋಡಿ, ಸಾಯಿಲು ಸೇಮ್ ಎನ್ವೈರನ್ಮೆಂಟು ಇಲ್ಲಿ ಹೇಗಿದೆ ಇಲ್ಲೂ ಹಾಗೇ. ಬಟ್ ಇದು ಅಲ್ಲಿ ಬ್ಲ್ಯಾಕ್ ಸ್ಟೋನು ವರ್ಕ್ ನಡೀತೈತೇನೋ ಪ್ರೀವಿಯಸ್ ಇಯರಲ್ಲಿ. ಆವಾಗ ಎಲ್ಲೋ ಅಲ್ಲೇ ಒಂದು ಸಣ್ಣ ಪುಟ್ಟ ಕಲ್ಲುಗಳು ಇಲ್ಲಿ ಮೇಲೆ ಕಾಣ್ತಾ ಇದೆ. ಬಟ್ ಆದರೆ ಸಾಯಿಲ್ ಮಾತ್ರ ಇದೇ ರೀತಿ ಇರೋದು. ಬಟ್ ಇಲ್ಲಿ ಉಳುಮೆ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅದು ನಿಮಗೆ ಬಂದು ನೋಡಿದ ತಕ್ಷಣ ಇದೇನು ಮೇಲ್ಗಡೆ ಕಲ್ಕಲ್ಲ ಇದೆಯಲ್ಲ ಅಂತ ಅನಿಸುತ್ತೆ. ಬಟ್ ಆದರೆ ಲ್ಯಾಂಡ್ ಈ ರೀತಿ ಇರುತ್ತೆ. ಈ ಸಾಯಿಲ್ ಏನಿದೆಯಲ್ಲ, ಇದು ಕಟ್ಟೆಚಾಗೆ ಇರೋವಂಥದ್ದು. ಈ ಲ್ಯಾಂಡ್ ಇದು ಸ್ಟ್ರೈಟ್ ಹೋಗುತ್ತೆ, ಮತ್ತು ಲೆಫ್ಟ್ ಹೋಗಿ ಅಲ್ಲೂ ಕೂಡ ಒಂದು ರಸ್ತೆ ಹೋಗುತ್ತೆ ತಾರ್ ರೋಡ್ಗೆ. ಸೊ ಈ ಲ್ಯಾಂಡ್ಗೆ 2 ಕಡೆ ಬರ್ಬೋದು ಇದಕ್ಕೆ ತಾರ್ ರೋಡಿಂದ. ಸೊ ನೀವು ಆ ಬಾಳೆ ಇದೆಯಲ್ಲ, ಅಲ್ಲಿ ತನಕ ಕೂಡ ಈ ಪ್ರಾಪರ್ಟಿ ಇರೋವಂಥದ್ದು. ಸೊ ನೀವು ಬಂದು ಚೆಕ್ ಮಾಡಿದ್ರೂ ಕೂಡ ಇದು ಕ್ಲಾರಿಟಿ ಇರೋವಂಥದ್ದು. ನೋಡಿ, ಲೈನು ಲ್ಯಾಂಡ್ ಸೆಂಟ್ರಲ್ಲ ಇದೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.